ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಎದ್ದು ಮನೆಯಲ್ಲಿ ವಾರ ಮಾಡಿ ಹಾಗೆ ರಾಯರ ಮಠಕ್ಕೆ ಹೊರಟ್ವಿ. ರಾಯರ ಮಠಕ್ಕೆ ಹೋಗಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹಾಗೆ ಕಾಲು ತೊಳ್ಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ತುಪ್ಪದ ದೀಪನ ತಗೊಂಡ್ವಿ. ತುಪ್ಪದ ದೀಪ ತಗೊಂಡು ನಾವು ರಾಯರಿಗೆ ತುಪ್ಪದ ದೀಪನ ಹಚ್ಚಿದ್ವಿ. ಗುರುವಾರ ಇಲ್ಲಿ ಹಿಂಗೆ ಇರ್ತಾರೆ ಜನ, ಯಾವಾಗಲೂ ಜಾಸ್ತಿನೇ ಇರ್ತಾರೆ, ತುಂಬ ಜನ ಇರ್ತಾರೆ. ಏಕಾದಶಿ ಇದ್ದಿದ್ದರಿಂದ ಏನು ರಾಯರಿಗೆ ಅಲಂಕಾರ ಮಾಡಿರಲಿಲ್ಲ, ಹೀಗೆ ಇರುತ್ತೆ. ಏಕಾದಶಿ ದಿನ ಅಲಂಕಾರ ಮಾಡಲ್ಲ, ಮತ್ತು ಪ್ರಸಾದನೂ ಸಿಗಲ್ಲ, ಉಪವಾಸ ಅಂತ ಇರುತ್ತಲ್ಲ, ಅದರಿಂದ ಈ ಥರ ಇರುತ್ತೆ. ಆಮೇಲೆ ಅಲ್ಲಿ ದೀಪ ಹಚ್ಚಿಬಿಟ್ಟು ಹಾಗೆ ಒಳಗಡೆ ಬೃಂದಾವನದೊಳಗಡೆ ಹೋದ್ವಿ. ಬೃಂದಾವನದೊಳಗಡೆ ಬಂದು ಅಲ್ಲೂ 3 ಪ್ರದಕ್ಷಿಣೆನ ಹಾಕಿದ್ವಿ. 3 ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ಹೆಜ್ಜೆ ನಮಸ್ಕಾರ ಮಾಡೋರು ಎಲ್ಲ ಇರ್ತಾರೆ. ಅದರಿಂದ ಗುರುವಾರ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ ಯಾವಾಗಲೂ ಇಲ್ಲಿ. ನಾವು ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಹಾಗೆ ಅಲ್ಲಿ ರಾಯರ ಬೃಂದಾವನದೊಳಗಡೆ ಒಂದು ಸ್ಟೋರ್ ಇದೆ. ಅಲ್ಲಿ ರಾಯರ ಫೋಟೋಗಳು ಮತ್ತು ದೀಪಗಳು, ಮನೆಗೆ ಬೇಕಾದ ಐಟಮ್ಗಳು, ತಿಂಡಿಗಳು ಎಲ್ಲ ಸಿಗುತ್ತೆ. ಎಲ್ಲ ನೋಡಿಕೊಂಡು ಏನೇನು ಬೇಕು ಅಂತ ಎಲ್ಲ ನೋಡಿ ಒಂದು ಸಾರಿ ತಗೊಂಡು ಹಾಗೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಅಲ್ಲಿಂದ ಹಾಗೆ ಅಲ್ಲಿ ಹೊರಗಡೆನೂ ಅಷ್ಟೇ ಎಲ್ಲ ಐಟಮ್ಗಳು ಸಿಗುತ್ತೆ. ಸೊಪ್ಪು, ತರಕಾರಿ ಮತ್ತು ಹೆಣ್ಮಕ್ಳಿಗೆ ಬೇಕಾದ ಐಟಮ್ಗಳು, ಕ್ಲಿಪ್ಪು, ಅವೆಲ್ಲ ಸಿಗುತ್ತೆ ಐಟಮ್ಗಳು. ಅದನ್ನು ಎಲ್ಲ ನೋಡ್ಕೊಂಡು ಅಲ್ಲಿಂದ ತಗೊಂಡು ಹಾಗೆ ಬಾಬಾವ್ರ ಮಠಕ್ಕೆ ಬಂದ್ವಿ. ಬಾಬಾವ್ರ ಮಠಕ್ಕೆ ಬಂದು ಅಲ್ಲೂ ಅಷ್ಟೇ ಜನ ಜಾಸ್ತಿನೇ ಇದ್ದರು. ಅಲ್ಲೂ ದೀಪ ತಗೊಂಡ್ವಿ. ದೀಪನ ತಗೊಂಡು ಅಲ್ಲೂ ತುಪ್ಪದ ದೀಪನ ಹಚ್ಚಿದ್ವಿ. ಹಾಗೆ ತುಪ್ಪದ ದೀಪ ಹಚ್ಚಿಬಿಟ್ಟು ದತ್ತಾತ್ರೇಯ ಅವ್ರಿಗೂ ದೀಪ ಹಚ್ಚಿಬಿಟ್ಟು ಅಲ್ಲೂ ಪ್ರದಕ್ಷಿಣೆನ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ಹಾಗೆ ಹೊರಟ್ವಿ. ಇವತ್ತಾಗಿದ್ದು ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.